ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತು ನಾವು ಇಟಲಿಗೆ ಬಂದಿದ್ದೀವಲ್ವ, ನಾನೆಲ್ಲ ನಿಮಗೆ ತೋರಿಸಿದ್ದೀನಲ್ವ. ಲೇಕ್ ಕೋಮೋದಲ್ಲಿ ನಾವು ಬೋಟಿಂಗ್ ಹೋಗಿರೋದು, ಸ್ಪೀಡ್ ಬೋಟಲ್ಲಿ ಹೋಗಿರೋದು ಎಲ್ಲ ವಿಡಿಯೋನು ನಿಮ್ಗೆ ತೋರಿಸಿದ್ದೀನಿ. ಇವತ್ತು ನಾವು ಕೋಮೋ ಅನ್ನುವ ಒಂದು ಜಾಗಕ್ಕೆ ಹೋಗಿದ್ವಿ. ಅಂದರೆ ಅದು ಊರಿನ ಹೆಸರೇ ಕೋಮೋ. ಆ ಹೆಸರಿಂದನೇ ಲೇಕ್ ಕೋಮೋ ಅಂತ ಈ ದೊಡ್ಡ ಲೇಕಿಗೂ ಹೆಸರು ಬಂದಿರೋದು. ಆ ಕೋಮೋ ಅನ್ನೋ ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ನಾವು ಫೆನಿಕ್ಯುಲರ್ ಅಂದರೆ ಸ್ಟೀಪ್ ಮೌಂಟೇನಿಗೆ ಮೇಲ್ಗಡೆವರೆಗೆ ಈ ಚಿಕ್ಕ ಟ್ರೈನ್ ಥರದ್ದು ಸ್ಟೀಲ್ ಟ್ರ್ಯಾಕ್ ಮೇಲೆ ಹೋಗುವಂಥದ್ದು ಸ್ಮಾಲ್ ಟ್ರೈನ್ ಥರ, ಅದರಲ್ಲಿ ಒಂದು ರೈಡ್ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ನಾನು. ತುಂಬ ಚೆನ್ನಾಗಿರುವಂತಹ ಎಕ್ಸ್ಪೀರಿಯನ್ಸ್ ಆಯಿತು. ಅದರ ಜೊತೆಗೆ ನಾವಿಲ್ಲಿ ಉಳ್ಕೊಂಡಿರುವಂತಹ ಜಾಗ ಆ ಕೋಮೋ ಸಿಟಿಯಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿ ನಾವು ಉಳ್ಕೊಂಡಿರುವಂತಹ ಜಾಗ. ಸುತ್ತಮುತ್ತಲ ಪರಿಸರ ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅನ್ನೋದು. ಅದರ ಜೊತೆಗೆ ನಾವು ಉಳ್ಕೊಂಡಿರುವಂತಹ ಜಾಗದಿಂದ ವ್ಯೂವನ್ನು ಹಾಗೂ ನಾವು ಉಳ್ಕೊಂಡಿರುವಂತಹ ವಿಲ್ಲವನ್ನು ನಿಮ್ಗೆ ನಾನು ತೋರಿಸ್ಬೇಕು ಅಂತ ಇದ್ದೀನಿ ಇವತ್ತು. ಎಲ್ಲನೂ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ, ಬನ್ನಿ. ನಾವು ಉಳಿದ ರಿಸಾರ್ಟಿಂದ ಯಾವ ಥರದ ದೃಶ್ಯ ಕಾಣುತ್ತೆ ನೋಡಿ. ಲೇಕ್ ಕೋಮೋದ ನಾನು ಹೇಳಿದ್ದೀನಲ್ಲ ನಿಮಗೆ, 56 ಸ್ಕ್ವೇರ್ ಮೈಲಷ್ಟು ದೊಡ್ಡದಿರುವಂತಹ ಲೇಕ್ ಇದು. ನಾವು ಉಳ್ಕೊಂಡಿರುವ ಜಾಗದ ಅವರ ಕಾಂಪೌಂಡ್ ಮುಗಿದ ತಕ್ಷಣ ಕೆಳಗಡೆ ರಸ್ತೆ, ಅದರ ಆ ಕಡೆಯೇ ಲೇಕ್ ಇರುವಂಥದ್ದು. ಎಂಥ ವ್ಯೂ ಅಂದರೆ ಇಡೀ ದಿನವೂ ನೀವು ಆ ವ್ಯೂ ನೋಡ್ತಾ ಕಳಿಬೋದು. ಅಷ್ಟು ಸುಂದರವಾದ ವ್ಯೂ ನಾವಿರುವ ರಿಸಾರ್ಟಿಂದ. ಅದ್ಭುತವಾದಂತಹ ಜಾಗ, ಮೈ ಮನಸ್ಸು ಪೂರ್ತಿ ಮರ್ತು ಬಿಡ್ತೀವಿ, ಅಷ್ಟು ಸುಂದರವಾಗಿರುವಂತಹ ಜಾಗ ಈ ಲೇಕ್ ಕೋಮೋ. ನಾನು ಮುಂಚೆ ನಿಮಗೆ ಹೇಳಿದ ಹಾಗೆ ಆಲ್ಪ್ಸ್ ಪರ್ವತ ಶ್ರೇಣಿಯಿಂದ ಕರಗಿ ಬಂದಿರುವಂತಹ ನೀರಿಂದ ಆಗಿರುವಂಥದ್ದು ಅಂತ ಹೇಳ್ತಾರೆ. ಅಲ್ಲೇ ಸುತ್ತಮುತ್ತ ವಾಕಿಂಗ್ ಹೋಗೋಕ್ಕೆ ಆ ನೀರು ಒಳ್ಳೆ ಸಮುದ್ರದ ತೆರೆ ಥರ ಇದೆ. ಅಲ್ಲಿ ಹೋಗಿ ನೋಡಿಕೊಂಡು ಅಲ್ಲಿ ನೀರಲ್ಲಿ ಆಟ ಆಡಿಕೊಂಡು ಕಳೆಯುವ ಸಮಯ ಇದೆಯಲ್ಲ, ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆಂದ ಇರುವಂತಹ ಜಾಗ ಅದು. ಹಾಗೆ ನಾವು ಅಲ್ಲಿಂದ ಇದಕ್ಕೆ ಹೋದ್ವಿ, ಕೋಮೋ ಅನ್ನುವ ಜಾಗಕ್ಕೆ ಹೋದ್ವಿ ನಾವು. ಕೋಮೋ ಅನ್ನೋದು ಒಂದು ಊರಿನ ಹೆಸರು. ಅಲ್ಲಿ ನಾನು ಹೇಳಿದ್ದೀನಲ್ಲ, ಈ ಲೇಕು ಇನ್ವರ್ಟೆಡ್ ವೈ ಶೇಪಲ್ಲಿರುವ ಕಾರಣ ಅದು ತುಂಬ ಊರುಗಳು ಅದರ ಸೈಡಲ್ಲಿ ಬರ್ತವೆ ನೋಡಿ. ಈ ಲೇಕಿನ ನಾವು ಉಳಿದ ರಿಸಾರ್ಟಿನ ಪಕ್ಕದಲ್ಲಿ ಅದರ ದಡದಲ್ಲಿ ಹೇಗೆ ಒಳ್ಳೆ ಸಮುದ್ರ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಅದನ್ನು ತೋರ್ಸೋಕ್ಕಾಗಿ ಈ ವಿಡಿಯೋ ನಾನು ಮಾಡಿರೋದು ಕೂಡ. ನೋಡಿ, ಇದನ್ನು ನೋಡಿ. ಹಾಗೆ ನಾವು ಉಳ್ಕೊಂಡಿರುವಂತಹ ಹೋಮ್ ಸ್ಟೇನೂ ಅಷ್ಟೇ ತುಂಬ ಅದ್ಭುತವಾಗಿತ್ತು. ಅದನ್ನು ನಿಮಗೆ ತೋರಿಸ್ತೀನಿ. ಹಾಗೆ ನಾವು ಕೋಮೋ ಅಂತ ಜಾಗಕ್ಕೆ ಹೋದ ವಿಷಯವನ್ನು ನಿಮಗೆ ಕಂಪ್ಲೀಟಾಗಿ ನಾನು ಹೇಳ್ತಾ ಬರ್ತೀನಿ. ತಿರುಗಾಟ ಮಜಾ ಮಾಡುವಾಗ ಈ ಥರದ್ದೆಲ್ಲ ಖುಷಿಗಳನ್ನು ನಾವು ಅನುಭವಿಸಲೇಬೇಕಲ್ವಾ. ನೋಡಿ, ಆ ಲೇಕಿನ ಸೈಡಲ್ಲಿ ನಾವು ತೆಗೆದಿರುವಂತಹ ಫೋಟೋ ಇದು. ನಾವು ಕೋಮೋ ಅನ್ನುವ ಊರಿಗೆ ಹೋದ್ವಿ ಅಂತ ಹೇಳಿದ್ನಲ್ಲ, ಅಲ್ಲಿ ನಾವು ಫೆನಿಕ್ಯುಲರ್ ಅಂದರೆ ಇದರಲ್ಲಿ ನಾನು ನಿಮಗೆ ಶುರುವಲ್ಲೇ ಹೇಳಿದ್ನಲ್ಲ, ಒಂದು ಮೌಂಟೇನಿಗೆ ಸಣ್ಣ ಟ್ರ್ಯಾಕ್ ಮೇಲೆ ಹೋಗುವಂತಹ ಟ್ರೈನ್ ಥರದ್ರಲ್ಲಿ ಹೋಗುವಂಥದ್ದು. ಹೇಗೆ ಸುಮಾರು ಕಡೆ ರೋಪ್ ವೇ ಎಲ್ಲ ಇರುತ್ತೆ, ರೋಪ್ ವೇ ಹಗ್ಗದ ಮೇಲೆ ರೋಪ್ ಮೇಲೆ ಹೋಗುತ್ತಲ್ವ, ಇದು ಟ್ರ್ಯಾಕ್ ಮೇಲೆ ಹೋಗುವಂಥದ್ದು. ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅದು. ಆ ಮೇಲಿಂದ ವ್ಯೂ ಅಂತೂ ವರ್ಣನೆ ಮಾಡೋಕ್ಕೆ ಶಬ್ದಗಳಿಲ್ಲ, ಅಷ್ಟು ಚೆಂದ. ನಿಮಗೂ ತೋರಿಸ್ತೇನೆ, ನೀವು ನೋಡ್ಬೋದಲ್ವ ಅದನ್ನೆಲ್ಲ. ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋಗಿ ಟಿಕೆಟ್ ತಗೊಂಡು ಆ ಫೆನಿಕ್ಯುಲರಲ್ಲಿ ಮೇಲೆ ಹೋದ್ವಿ. ಮೊಮ್ಮಗಂಗಂತೂ ತುಂಬ ಖುಷಿ ಅಲ್ವ, ಮಕ್ಕಳಿಗೆ ಆ ಥರದ್ದೆಲ್ಲ ತುಂಬ ಇಷ್ಟ ಅಲ್ವ. ನಾವು ತುಂಬ ಎಂಜಾಯ್ ಮಾಡಿದ್ವಿ ನೋಡಿ. ಆ ಊರಿನ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀನಿ. ಕೋಮೋ ಊರಲ್ಲಿ, ಈ ಯುರೋಪ್ ಕಂಟ್ರಿಯಲ್ಲಿ ನಾನು ಹೇಳಿದ ಹಾಗೆ ತುಂಬ ಹಳೆಯ ಬಿಲ್ಡಿಂಗ್ಗಳು ಹಾಗೇ ಮೇಂಟೈನ್ ಮಾಡಿರ್ತಾರೆ. ಅಷ್ಟು ಚಂದದಲ್ಲಿ ಮೇಂಟೈನ್ ಮಾಡಿರ್ತಾರೆ. ಅದು ನೋಡೋಕ್ಕೆ ಕಣ್ಗಳು ಸಾಲದು. ಎಲ್ಲ ಓಲ್ಡ್ ಸ್ಟೈಲ್ ಸ್ಟ್ರಕ್ಚರ್ಸೇ ಇರುವಂಥದ್ದು. ನೂರಾರು ಸಾವಿರಾರು ವರ್ಷಗಳ ಹಿಂದಿನ ಸ್ಟ್ರಕ್ಚರ್ಸು ಅಲ್ಲಿರುವಂಥದ್ದು. ಈ ಫೆನಿಕ್ಯುಲರ್ ಕೂಡ ಹಾಗೆ 1894ನಲ್ಲಿ ಆಗಿರುವಂಥದ್ದು. ಎಷ್ಟು ಹಿಂದಿದು ನೋಡಿ. ಎಲ್ಲ ಅಷ್ಟು ಸುಂದರವಾಗಿ ಮೇಂಟೈನ್ ಮಾಡಿರ್ತಾರೆ. ಅದರಲ್ಲಿ ಹೋಗಿ ಬರುವ ಅನುಭವನೇ ಹೇಳಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅಂದರೆ, ಒಂದು ಚಿಕ್ಕ ಟ್ರೈನ್ ಹೋಯ್ತಲ್ವ ಮೇಲೆ, ಆ ಕಡೆಯಿಂದ ಮೇಲಿಂದ ಇದು ಕೆಳಗೆ ಬರುವಂತಹ ಟ್ರೈನು. ಒಂದೊಂದೇ ಟ್ರೈನ್ ಹೋಗೋಷ್ಟು ಟ್ರ್ಯಾಕ್ ಇರುವಂಥದ್ದು. ಮಧ್ಯದಲ್ಲಿ, ಕರೆಕ್ಟ್ ಮಧ್ಯದಲ್ಲಿ ಒಂದು ರೌಂಡ್ ಶೇಪಲ್ಲಿ ಸರ್ಕಲ್ ಥರ ಮಾಡಿ 2 ಟ್ರೈನು ಅಲ್ಲಿ ಮೀಟ್ ಆಗುವಾಗ ಮಾಡ್ತಾರೆ. ಅಂದರೆ ಒಂದು ಟ್ರೈನ್ ಆಚೆ ಹೋಗುತ್ತೆ, ಒಂದು ಟ್ರೈನ್ ಈಚೆ ಹೋಗುತ್ತೆ. ಅಂದರೆ ಒಂದು ಕೆಳಗೆ ಹೋಗುತ್ತೆ, ಒಂದು ಮೇಲೆ ಬರುತ್ತೆ. ಆ ಥರ ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲವೂ ಒಂದು
ಸಿಸ್ಟಮೆಟಿಕ್ಕಾಗಿ ಮಾಡಿರುವಂಥದ್ದು. ನೋಡಿ ನಾವು ಮೇಲೆ ಹೋದ್ವಿ. ಈಗ ಮೇಲಿಂದ ನೀವು ಆ ದೃಶ್ಯ ವೈಭವವನ್ನು ಕಣ್ತುಂಬಿಸ್ಕೊಳ್ಳಿ. ಎಷ್ಟು ಚಂದ ಕೋಮೋ ಇಡೀ ಸಿಟಿ ಕಾಣುತ್ತೆ, ಸುತ್ತಮುತ್ತಲೆಲ್ಲ ಕಾಣುತ್ತೆ, ಲೇಕ್ ನೋಡಿ, ಹಾಗೆ ಪರ್ವತ ಶ್ರೇಣಿಗಳು, ಬಿಲ್ಡಿಂಗ್ಗಳು ಎಲ್ಲವೂ ಕಾಣುತ್ತೆ. ಅಷ್ಟೂ ಚಂದ. ಅಲ್ಲೊಂದಷ್ಟು ಹೊತ್ತು ಸಮಯ ಕಳೆದು ಅಲ್ಲಿಂದ ವಾಪಸ್ ನಾವು ಫೆನಿಕ್ಯುಲರಲ್ಲಿ ಕೆಳಗೆ ಬರ್ತಾ ಇದ್ದೀವಿ. ನೋಡಿ, ಇಲ್ಲಿ ಬರುವಾಗ ಟ್ರ್ಯಾಕ್ ಡಬ್ಬಲ್ ಆಯಿತು, ಸಣ್ಣ ಸರ್ಕಲ್ ಥರ. ಇಷ್ಟು ಜಾಗದಲ್ಲಿ ಮಾತ್ರ ಒಂದು ಆ ಕಡೆ ಹೋಗುತ್ತೆ, ನಮ್ಮದು ಲೆಫ್ಟಲ್ಲಿ ಕೆಳಗಿಳಿತಾ ಇದೆ, ರೈಟಲ್ಲಿ ಮೇಲ್ಗಡೆ, ನನ್ನ ರೈಟಲ್ಲಿ ಮೇಲ್ಗಡೆ ಬರ್ತಾ ಇದೆ. ಅಲ್ಲಿಂದ ನಂತರ ಪುನಃ ಒಂದೇ ಟ್ರ್ಯಾಕು, ಅಂದರೆ 2 ಟ್ರ್ಯಾಕ್, ಒಂದು ಫೆನಿಕ್ಯುಲರ್ ಹೋಗುವ ಥರ ಟ್ರ್ಯಾಕು. ಅಷ್ಟೊಂದು ವ್ಯವಸ್ಥೆ ಮಾಡಿರ್ತಾರೆ, ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನೋಡಿಕೊಂಡು ಖುಷಿ ಪಟ್ಕೊಂಡು ನಾವು ಸಂಜೆ ವಾಪಸ್ಸು ನಮ್ಮ ರಿಸಾರ್ಟಿಗೆ ಬಂದ್ವಿ. ವಾಪಸ್ ಬಂದು ಮರುದಿವಸ ನಾವು ವಾಪಸ್ಸು ಹೊರಡುವ ದಿನ ಆಗಿತ್ತು. ಅಲ್ಲಿಂದ ನಾವು ರೂಮೆಲ್ಲ ಖಾಲಿ ಮಾಡಿ ಬರ್ಗ್ಯಾಮೋ ಅಂತ ನಾವು ಫ್ಲೈಟ್ ಇಳಿದಂತಹ ಜಾಗಕ್ಕೆ 1.5 ಗಂಟೆ ಹತ್ರ ಜರ್ನಿ ಕುಮೋನ ಒಳ್ಳೆಯ ಅನುಭವಗಳನ್ನು ಹೊತ್ಕೊಂಡು ವಾಪಸ್ಸು ಹೊರಟ್ವಿ. ನಾನು ನಿಮಗೆ ಹೇಳಿದ್ದೆ ಅಲ್ವಾ, ನೋಡಿ ನಾವು ಉಳ್ಕೊಂಡ ರಿಸಾರ್ಟ್ ತೋರಿಸ್ತೀನಿ ಅಂತ. ಹೊರಗಡೆಯ ದೃಶ್ಯ ಇದು, ರಿಸಾರ್ಟ್ ಇದು ನೋಡಿ. ಇದು ಎಂಟ್ರೆನ್ಸು, ಕೆಳಗೆ 2 ಮೇಲೆ 2 ಫ್ಲ್ಯಾಟ್ ಥರ ಮನೆಗಳಿದೆ ಅದರಲ್ಲಿ, ಆ ರಿಸಾರ್ಟಲ್ಲಿ. ನೋಡಿ ನಾವು ಉಳ್ಕೊಂಡಂತಹ ದೃಶ್ಯ ಇದು. ಹೊರಗಡೆ ಫುಲ್ಲು ಓಪನ್ ಜಾಗ ಆದಮೇಲೆ ಈ ಓಪನ್ ಜಾಗದಲ್ಲೂ ಡೈನಿಂಗ್ ಟೇಬಲ್ ಸೆಟ್ ಇಟ್ಟಿದ್ದಾರೆ. ಅಲ್ಲಿಂದ ಫುಲ್ ಗ್ಲಾಸ್ ವಿಂಡೋಸೇ ಇದೆ, ಫುಲ್ ಕರ್ಟನ್ಸ್ ಹಾಕಿದ್ದಾರೆ. ಡೋರ್ ತೆಗೆದು ಒಳಗಡೆ ಹೋದರೆ ದೊಡ್ಡ ಹಾಲು, ಎಲ್ಲ ಕಡೆ AC ವ್ಯವಸ್ಥೆನೂ ಇತ್ತು. ತುಂಬ ಚಂದದ ಕರ್ಟನ್ಸು, ಫುಲ್ ಗ್ಲಾಸು, ಸೋಫಾ ಸೆಟ್ಟು, ಎಲ್ಲ ಕಡೆನೂ ವಿದ್ ಕಿಚನ್ನು ಇರುತ್ತೆ. ಫುಲ್ ಫರ್ನಿಷ್ಡ್ ಕಿಚನ್ನೇ ಇರುತ್ತೆ. ನೀವು ತಗೊಂಡು ಹೋಗಿ ಅಡುಗೆಗಳನ್ನು ಬೇಕಿದ್ರೆ ಮಾಡ್ಕೊಳ್ಬೋದು. ನಾವು ರೆಡಿ ಟು ಈಟ್ ಒಂದು ಸ್ವಲ್ಪ ಉಪ್ಪಿಟ್ಟು ಆ ಥರದ್ದು ಮಾಡ್ಕೊಂಡ್ವಿ ಬಿಟ್ಟರೆ ಮತ್ತು ಹೊರಗಡೆನೇ ಊಟ ಮಾಡಿದ್ವಿ. ಕಾಫಿ ಟೀ ಎಲ್ಲ ಮಾಡ್ಕೊಳ್ತಿದ್ವಿ. ನೋಡಿ ಈ ಥರ ಫುಲ್ಲು ಡಿಶ್ ವಾಷರು ಇರುತ್ತೆ, ಪ್ರತಿಯೊಂದು ಇರುತ್ತೆ. ಕಾಫಿ ಮೇಕರು, ಬಿಸಿ ಮಾಡ್ಕೊಳ್ಳೋಕ್ಕೆ ಸ್ಟವ್, ಪ್ರತಿಯೊಂದು ಇರುತ್ತೆ. ಗ್ಯಾಸ್ ಸ್ಟವ್ ಎಲ್ಲ ಇರುತ್ತೆ. ನೋಡಿ ಹಾಗೆ ಒಳಗಡೆ ಹೋದರೆ ಅಲ್ಲಿಂದ ಎಡಗಡೆಗೊಂದು ಬೆಡ್ರೂಮು. ಇದು ನಾನು ನಮ್ಮನೆಯವರು ಇದ್ದ ಬೆಡ್ರೂಮ್. ಇದು ವಿಶಾಲವಾದಂತಹ ರೂಮ್ ಇತ್ತು, ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ರೂಮಿಗೂ AC ಇತ್ತು. ದೊಡ್ಡ ದೊಡ್ಡ ಕಿಟಕಿಗಳು, ಒಳ್ಳೆ ಗಾಳಿ ಬೆಳಕು, ತುಂಬ ಕ್ಲೀನ್ ಅಂದರೆ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದರು. ತುಂಬ ಚೆನ್ನಾಗಿರುವಂತಹ ರಿಸಾರ್ಟು, ತುಂಬ ಎಕ್ಸ್ಪೆನ್ಸಿವ್ ಕೂಡ. ಮಕ್ಕಳು ಮೊದಲೇ ಬುಕ್ ಮಾಡಿದ್ರು, ನಾವು 4 ದಿನವೂ ಇಲ್ಲೇ ಇದ್ವಿ. ಹಾಗೆ ಬೆಡ್ರೂಮಿಂದ ಹೊರಗೆ ಬರ್ತಿದ್ದಂಗೆ ಲೆಫ್ಟಲ್ಲಿ ಕಾಮನ್ ಬಾತ್ರೂಮ್ ಇದೆ. ತುಂಬ ವಿಶಾಲವಾಗಿರುವಂತಹ ಬಾತ್ರೂಮು, ಸ್ನಾನಕ್ಕೆ ಕ್ಯಾಬಿನೆಟು, ತುಂಬ ಗಾಳಿ ಬೆಳಕು ಪ್ರತಿಯೊಂದು ವ್ಯವಸ್ಥೆ ಇರುವಂಥದ್ದು. ತುಂಬ ಚೆನ್ನಾಗಿತ್ತು, ತುಂಬ ಕ್ಲೀನ್ ಬೇರೆ, ಆ ಥರ ವ್ಯವಸ್ಥೆ ಇತ್ತು. ಅಲ್ಲಿಂದ ಬಾತ್ರೂಮಿಂದ ಹೊರಗಡೆ ಬಂದರೆ ಲೆಫ್ಟಿಗೆ ಟರ್ನ್ ಆಗಿ ಹೋದರೆ ಸೀದಾ ಕೆಳಗಿಳಿಯೋಕ್ಕೆ ಸ್ಟೆಪ್ಸ್ ಇದೆ. ನಿಮ್ಗೆ ಅದನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಕೆಳಗಡೆ ಹೋದರೆ ನೋಡಿ, ಹೀಗೆ ಕೆಳಗಡೆ ಮುಂದಕ್ಕೆ ಹೋದರೆ ಕೆಳಗಡೆ ಸ್ಟೆಪ್ ಇಳ್ಕೊಂಡು ಹೋದರೆ ಕೆಳಗಡೆ ಇನ್ನೊಂದು ಬೆಡ್ರೂಮು, ತುಂಬ ವಿಶಾಲವಾಗಿರುವಂತಹ ಇನ್ನೊಂದು ಬೆಡ್ರೂಮು. ಅಲ್ಲಿ ಒಂದು ಡಬ್ಬಲ್ ಕಾಟು ಇತ್ತು, 2 ಮಕ್ಕಳಿಗೆ ಮಲಗಕ್ಕೆ ಬಂಕರ್ ಬೆಡ್ ಇತ್ತು, ಇನ್ನೊಂದು ದಿವಾನ್ ಇತ್ತು, ಈ ಕಡೆ ಇನ್ನೊಂದು ಬೆಡ್ ಇತ್ತು. ಅಷ್ಟು 5 ಜನ ಆರಾಮದಲ್ಲಿ ಮಲಗುವಷ್ಟು ವ್ಯವಸ್ಥೆ ಇರುವಂಥದ್ದು. ಕೆಳಗಡೆ ಇನ್ನೊಂದು ಬೆಡ್ರೂಮು, ಅದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಬೇರೆ, ಅದರಲ್ಲಿ ವಾಷಿಂಗ್ ಮೆಷಿನ್ ಇತ್ತು, ಆಮೇಲೆ ಐರನ್ ಮಾಡೋಕ್ಕೆ ಟೇಬಲ್ ಇತ್ತು. ಏನೇನು ವ್ಯವಸ್ಥೆ ಬೇಕಿಲ್ಲಿ ಎಲ್ಲವೂ ಇರುತ್ತೆ. ಅಷ್ಟು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿ ಇಟ್ಟಿರ್ತಾರೆ. ನಾವು ಹಾಗೆ ಕ್ಲೀನಾಗೆ ಬಿಟ್ಕೊಡ್ಬೇಕು. ಹೇಗೋ ಗಲೀಜು ಮಾಡಿ ಹಾಗೆಲ್ಲ ಹೋಗುವಾಗಿಲ್ಲ. ಪ್ರತಿಯೊಂದನ್ನು ನಾವು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟು ಹೋಗಬೇಕು. ಹಾಗೆ ಬಾತ್ರೂಮಿಂದ ಹೊರಗಡೆ ಬಂದರೆ ಅಲ್ಲೊಂದು ಡೋರ್ ಇದೆ. ಆ ಡೋರ್ ಓಪನ್ ಮಾಡಿದರೆ ಕಾರ್ ಪಾರ್ಕಿಂಗಿಗೆ ಹೋಗುತ್ತೆ. ಆಯಾ ಮನೆಗೆ ಕಾರ್ ಪಾರ್ಕಿಂಗ್, ನಾವು ತೊಗೊಂಡೋಗಿರುವ ಕಾರನ್ನು ಅಲ್ಲೇ ನಿಲ್ಲಿಸ್ಕೊಳ್ಳುವಂಥದ್ದು. ಹೀಗೆ ನಾವು ನಮ್ಮ ಉಳ್ಕೊಂಡಂತಹ ಚಂದದ ರಿಸಾರ್ಟನ್ನು ನಿಮಗೆ ತೋರಿಸ್ಬೇಕು ಅನ್ನೋದಕ್ಕಾಗಿ ನಾನು ಈ ಥರ ಅದರದ್ದು ಹೋಮ್ ಟೂರ್ ನಿಮಗೆ ಮಾಡಿ ತೋರಿಸ್ದೆ. ನಾವಲ್ಲಿಂದ ಹೇಳಿದ್ನಲ್ಲ, ನಾವು ಫ್ಲೈಟ್ ಹತ್ತಿದ ಜಾಗ ಬರ್ಗ್ಯಾಮೋ ಅಂತ ಇಳಿದ ಜಾಗ, ಅಲ್ಲೇ ಪುನಃ ವಾಪಸ್ ಫ್ಲೈಟ್ ಹತ್ತಬೇಕು. ಅಲ್ಲಿಗೆ ಹೊರಟ್ವಿ. ಅಲ್ಲಿಗೆ ಹೋಗಿ ಬೆಳಿಗ್ಗೆನೇ ಹೋದ್ವಿ. ನಮಗೆ ಸಂಜೆ 6:20ಕ್ಕೆ ಫ್ಲೈಟ್ ಇತ್ತಾಯ್ತಾ. ಅಲ್ಲಿ ಟೈಮ್ ಇತ್ತಲ್ವ, ನಾವಲ್ಲಿ ಆ ಬರ್ಗ್ಯಾಮೋ ಸಿಟಿನೂ ಅಷ್ಟೇ, ಎಲ್ಲ ಓಲ್ಡ್ ಯುರೋಪಿಯನ್ ಸಿಟೀಸ್ ನೋಡೋಕ್ಕೆ ತುಂಬ ಚೆಂದ ಅಲ್ವಾ. ಇಟಲಿಯ ಈ ಬರ್ಗ್ಯಾಮೋ ಅನ್ನೋ ಜಾಗದಲ್ಲಿ ನೋಡಿ, ಸೆಂಟರ್ ಪ್ಲೇಸ್ ಇದು. ಸೆಂಟ್ರಮ್ ಅಂತ ಎಲ್ಲ ಊರಲ್ಲೂ ಇರುತ್ತೆ. ಎಲ್ಲ ಓಲ್ಡ್ ಸ್ಟ್ರಕ್ಚರ್ಸ್ ಹೇಗಿದೆ ನೋಡಿ, ಕಲ್ಲಿನ ಬಿಲ್ಡಿಂಗ್ಗಳು, ಆ ಥರ ಚೆನ್ನಾಗಿರುವಂಥದ್ದು. ಮ್ಯೂಸಿಯಂ ಇತ್ತಲ್ಲಿ, ಚರ್ಚ್ ಥರ ತುಂಬ ಬಿಲ್ಡಿಂಗ್ಗಳು ಇವೆಲ್ಲ ಇದೆಯಲ್ಲ. ಈ ಥರ ಮಾನ್ಯುಮೆಂಟ್ಸ್ ಇವೆಲ್ಲ ನೋಡೋಕ್ಕೆ ಕಣ್ಣು ಸಾಲದು. ಅದನ್ನೆಲ್ಲ ನೋಡಿಕೊಂಡು ಎಲ್ಲ ಮಾಡಿ, ಊಟ ಎಲ್ಲ ಮಾಡಿ ಅಲ್ಲಿ ಆಮೇಲೆ ಏರ್ಪೋರ್ಟಿಗೆ 3 ಗಂಟೆ ಮುಂಚೆ ಇರಬೇಕಲ್ವ, ಏರ್ಪೋರ್ಟಿಗೆ ಬಂದ್ವಿ.
ಏರ್ಪೋರ್ಟಿಗೆ ಬಂದು ಚೆಕ್ಕಿನೆಲ್ಲ ಆಗಿ ಒಳಗಡೆ ಹೋಗಿ ಕೂತು 6:20ಕ್ಕೆ ಫ್ಲೈಟ್ ಇತ್ತು, ಡಿಲೇಡ್ ಅಂತ ಹೇಳಿದರು. ಆಯಿತು, ಡಿಲೇ ಆಯಿತು ಫ್ಲೈಟು ಅಂತ ಲೆಕ್ಕ ಹಾಕಿದರೆ 7 ಗಂಟೆ ಅಂದರು, 8 ಅಂದರು, ಆಮೇಲೆ 8:30 ಹೊತ್ತಿಗೆ ಕ್ಯಾನ್ಸಲ್ಡ್ ಅಂತ ಹೇಳಿದರು ಫ್ಲೈಟು. ಅಯ್ಯೋ, ಇಷ್ಟೆಲ್ಲ ತಿರುಗಿ ಬಂದು ರಾತ್ರಿ ಮನೆ ಸೇರಿಕೊಳ್ತೇವೆ ಅಂತ ಲೆಕ್ಕ ಹಾಕಿದರೆ ಫ್ಲೈಟೇ ಕ್ಯಾನ್ಸಲ್ ಆಗಬೇಕಾ? ಏನು ಮಾಡೋದು? ಆ ಜಾಗದಲ್ಲಿ ಏನು ಏರ್ಪೋರ್ಟಲ್ಲಿ ಉಳಿಯೋಕ್ಕಾಗತ್ತಾ? ಪಾಪ ಮಕ್ಕಳಿಗೆ ಮರುದಿವಸ ಎಲ್ಲ ಆಫೀಸಿಗೆ ಹೋಗಬೇಕಿತ್ತು. ಆದರೂ ಏನು ಮಾಡೋದು, ಒಂದೊಂದು ಸಲ ಇಂತಹ ಸಿಚುವೇಶನ್ಗಳಿಗೆ ಸಿಕ್ಕಾಕೊಳ್ತೀವಿ ನಾವಲ್ವಾ. ಮಕ್ಕಳು ಪುನಃ ಬೇರೆ ಮನೆ ಬುಕ್ ಮಾಡಿದರು, ಮತ್ತು ಪುನಃ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಕಾರ್ ಹೈಯರ್ ಮಾಡಿಕೊಂಡು ಆ ಮನೇಲಿ ಉಳ್ಕೊಂಡು ಮರುದಿವಸ ಬೆಳಿಗ್ಗೆ ನಮಗೆ ಫ್ಲೈಟ್ ಟಿಕೆಟ್ ಸಿಕ್ಕಲಿಲ್ಲ. ಅದರ ಮರುದಿವಸ ಸಿಕ್ತು, ಯಾಕಂದರೆ ಹೆವಿ ರಶ್ ಆಗಿಬಿಡ್ತಲ್ಲ ಕ್ಯಾನ್ಸಲ್ ಆಗಿದ್ದಕ್ಕೆ. ಆ ಮರುದಿವಸ ಸಿಕ್ತು. ಬುಧವಾರ ಇದ್ದ ಫ್ಲೈಟ್ ಗುರುವಾರಕ್ಕಾಗಲಿಲ್ಲ, ಶುಕ್ರವಾರ ಸಿಕ್ತು. ಹಾಗಾಗಿ ಗುರುವಾರ ಪೂರ್ತಿ ಪುನಃ ಒಂದಿನ ಸಿಕ್ತಲ್ವಾ, ನಾವು ಮಿಲಾನ್ ಆ ಜಾಗಕ್ಕೆ ಹೋದ್ವಿ. ನೋಡಿ, ಆ ಮಿಲಾನಲ್ಲಿ ಅದು ದೊಡ್ಡ ಇದೊಂದು ಮಾಲ್ ಆಯಿತಾ, ಭಯಂಕರ ಫ್ಯಾಷನ್ನು, ಭಯಂಕರ ಜೋರಲ್ಲಿ ಎಲ್ಲೋ ಅಂಥ ಕಾಸ್ಟ್ಲಿ ಬ್ರ್ಯಾಂಡೆಡ್ ಇರೋದು. ಒಂದು ವ್ಯಾನಿಟಿ ಬ್ಯಾಗು, ಚಿಕ್ಕ ವ್ಯಾನಿಟಿ ಬ್ಯಾಗು ಅಲ್ಲಿ ಶುರುವಾಗುವುದೇ 2,000 ಯೂರೋದಿಂದಂತೆ ಫ್ರೆಂಡ್ಸ್. 2,000 ಯೂರೋ ಅಂದರೆ 2 ಲಕ್ಷ ಚಿಲ್ಲರೆ ಆಯಿತಾ. ಆ ರೇಟಲ್ಲೇ ಸಿಕ್ಕುವಂಥದ್ದಂತೆ, ಶುರುವಾಗುವುದೇ ಆ ರೇಟಲ್ಲೇ ಅಂತೆ. ನೋಡಿ ಎಂಥ ಅದ್ಭುತವಾದ ಮಾಲು. ಮಿಲಾನ್ ಅಂದರೆ ಫ್ಯಾಷನ್ ಕ್ಯಾಪಿಟಲ್ ಅಂತ, ಅಷ್ಟು ಫ್ಯಾಷನಿಗೆ ಫೇಮಸ್ ಅಂತೆ ಅದು. ಈ ಮಾಲು ಹಾಗೂ ಅದರ ಪಕ್ಕದಲ್ಲೇ ಅಂಥ ದೊಡ್ಡ ಕೆಥಡ್ರಲ್ ಚರ್ಚ್ ಇದೆ, ಅಂಥ ಫೇಮಸ್ ಅದು. ಡ್ಯೂಮೋ ಅಂತ ಅಲ್ಲಿದು ಕಿಂಗ್ ಮಾಡಿರುವಂತಹ ಕೆಥಡ್ರಲ್ ಅದು. ಹೇಗಿದೆ ಅಂದರೆ ಫ್ರೆಂಡ್ಸ್, ಕಣ್ಣು ಸಾಲದು ನೋಡೋಕ್ಕೆ, ಅಷ್ಟು ಚೆನ್ನಾಗಿದೆ. ತುಂಬ ಹಳೆಯ ಚರ್ಚ್ ಅದು. ನೋಡಿ, ನಿಮಗೂ ತೋರಿಸ್ತೀನಿ ನಾನು, ಅದರ ಒಳಗಡೆಯ ದೃಶ್ಯಾವಳಿನೆಲ್ಲ ತೋರಿಸ್ತೇನೆ, ಅಷ್ಟೂ ಚೆನ್ನಾಗಿದೆ. ಈಗ ಮಾಲ್ ತೋರಿಸ್ತಾ ಇದ್ದೀನಲ್ವ, ನೋಡಿ ಮಾಲಲ್ಲಿ ಈ ಬ್ಯಾಗ್ಗಳೆಲ್ಲ ನೋಡಿ, ಎಲ್ಲ ನಾನು ಹೇಳಿದ್ನಲ್ಲ, ಎಲ್ಲ ಲಕ್ಷಗಟ್ಟಲೆಯ ಚಿಕ್ಕ ಚಿಕ್ಕ ಬ್ಯಾಗ್ಗಳು, ಲಕ್ಷಗಟ್ಟಲೆಯ ಬ್ಯಾಗ್ಗಳಂತೆ. ಅದು ರೀಸೇಲ್ ಅಂದರೆ ವಾಪಸ್ ತಗೊಳ್ತಾರಂತೆ, ಅದನ್ನು ಎಷ್ಟೋ ರೇಟಿಗೆ ಬೇಕೇ ವಾಪಸ್ ತಗೊಳ್ತಾರಂತೆ. ನೋಡಿ, ಇದು ಚರ್ಚಿನ ಒಳಭಾಗ ಹೇಗಿದೆ ನೋಡಿ, ಅಷ್ಟೂ ಚಂದ, ಅಷ್ಟೂ ಹಳೆಯ ಚರ್ಚು, ತುಂಬ ಚೆನ್ನಾಗಿತ್ತು. ಶಾಂತವಾದ ಪರಿಸರ, ಒಳಗಡೆ ಹೋಗಿ ಎಲ್ಲ ನಮಗೆ ಒಂದಷ್ಟು ಹೊತ್ತು ನೆಮ್ಮದಿಯಲ್ಲಿ ಕೂತು ಬರ್ಬೋದು. ಟಿಕೆಟ್ ಇದೆ ಎಲ್ಲದಕ್ಕೂ, ಬಟ್ ಎಲ್ಲ ನೋಡಿಕೊಂಡು, ಅದೊಂದು ದಿನ ಫ್ಲೈಟ್ ನಮಗೆ ಡಿಲೇ ಆದ ಕಾರಣ ಇದೆಲ್ಲ ಜಾಗ ಎಕ್ಸ್ಟ್ರಾ ನೋಡೋಕ್ಕೆ ಸಿಕ್ತು. ಬಟ್ ಮಕ್ಕಳಿಗೂ ಸ್ವಲ್ಪ ಅದರ ತೊಂದರೆ ಆಯಿತು, ಪಾಪ ಆಫೀಸಿಗೆ ಹೋಗೋದಿತ್ತು, ಅದು ಹೋಗೋಕ್ಕಾಗಲಿಲ್ಲ, ಉಳ್ಕೊಳ್ಬೇಕಾಯಿತು, ಎಕ್ಸ್ಟ್ರಾ ಖರ್ಚುಗಳೆಲ್ಲ ಸುಮಾರು ಆದವು. ಟ್ರಿಪ್ ಅಂದರೆ ಹೀಗೆ ಅಲ್ವಾ, ಒಂದಲ್ಲ ಒಂದು ಏನೋ ಅಡಚಣೆಗಳು ಎಣಿಸದೇ ಇದ್ದರೂ ಬರ್ತವೆ. ಹಾಗೆ ನೋಡಿ, ಈ ಥರ ದೊಡ್ಡ ದೊಡ್ಡ ಕಂಬಗಳು, ಹೇಗಿದೆ ನೋಡಿ ಈ ಚರ್ಚ್, ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ನೋಡಿಕೊಂಡು ವಾಪಸ್ ನಾವು ಮಿಲಾನೆಲ್ಲ ಸುತ್ತಕೊಂಡು ನಾವು ಮಾಡಿರುವಂತಹ ಮನೆಗೆ ಹೋಗಿ ಉಳ್ಕೊಂಡು, ನೋಡಿ ಇದು ಚರ್ಚು, ಹೊರಗಿನ ದೃಶ್ಯಾವಳಿ ಎಲ್ಲ ನೋಡಿಕೊಂಡು ಮರುದಿವಸ ಬೆಳಿಗ್ಗೆ, ಶುಕ್ರವಾರ ಬೆಳಿಗ್ಗೆ 6:20ಕ್ಕೆ ನಮಗೆ ಫ್ಲೈಟ್ ಇತ್ತು. ಅದರಲ್ಲಿ ನಾವು ನೆದರ್ಲ್ಯಾಂಡ್ಸಿಗೆ ಮಗಳ ಮನೆಗೆ ವಾಪಸ್ ಬಂದ್ವಿ. ಹೀಗಿತ್ತು ನಮ್ಮ ಇಟಲಿಯ ಪ್ರವಾಸ. ನಿಮಗೂ ಎಲ್ಲ ತೋರಿಸ್ಕೊಟ್ಟೆ. ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗೋರು ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್, ಎಲ್ಲರಿಗೂ ನಮಸ್ತೆ.